ಸಾಮಾಜಿಕ ಸೇವೆ ಮಾಡೋದೇ ಕಾಯಕ. ಸರ್ಕಾರಿ ಕೆಲಸವನ್ನೇ ಬಿಟ್ಟ ಶಿಕ್ಷಕ, ನಿರ್ಗತಿಕರಿಗೆ ನೆರವಾಗ್ತಾ ಇರೋ ಮೇಷ್ಟ್ರು. ಇದುವೇ ಈ ಹೊತ್ತಿನ ವಿಶೇಷ. ನಮಸ್ಕಾರ ಮೇಷ್ಟ್ರೆ. ಗುರು ಬ್ರಹ್ಮ ಗುರು ವಿಷ್ಣು ಅಂತಾರೆ. ಗುರುವಿಗೆ ಸಮಾಜದಲ್ಲಿ ಅತ್ಯುನ್ನತ ಸ್ಥಾನಮಾನ ಇದೆ. ಇಂತಹ ಗುರುವೊಬ್ಬರು ಸ್ವಯಂ ನಿವೃತ್ತಿ ಪಡೆದು ಸಾರ್ವಜನಿಕರ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಅವರ ಸಾರ್ವಜನಿಕ ಸೇವೆಯಾದರೂ ಎಂಥದ್ದು ಅನ್ನೋದನ್ನ ನೀವೇ ಒಂದ್ಸಾರಿ ನೋಡ್ಬಿಡಿ. ಕಸ ಕಡ್ಡಿಗಳಿಂದ ಕಟ್ಟಿಕೊಂಡ ಚರಂಡಿಗಳು, ಮೂಗು ಮುಚ್ಚಿ ಒಳಪ್ರವೇಶಿಸಲು ಆಗದ ಶೌಚಾಲಯಗಳು, ಇದನ್ನ ಯಾವುದೇ ಸಂಕೋಚ ಬೇಸರವಿಲ್ಲದೆ ಸ್ವಚ್ಛಗೊಳಿಸುತ್ತಿರೋ ವ್ಯಕ್ತಿ ಯಾರೀ ವ್ಯಕ್ತಿ ಅಂತೀರಾ? ಇವರೇ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಧರ್ಮಾವರ ಬೀದಿಯ ನಿವಾಸಿ ಮಲ್ಲಿಕಾರ್ಜುನಯ್ಯ. ವೃತ್ತಿಯಲ್ಲಿ ಶಿಕ್ಷಕರಾಗಿದ್ದ ಇವರು ಸ್ವಯಂ ಪ್ರೇರಿತರಾಗಿ ಇಂತಹ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸುಮಾರು 15 ವರ್ಷಗಳಿಂದ ಪಾಯಖಾನೆ ಸ್ವಚ್ಛತೆ ಮಾಡುವುದು ಇವರ ದಿನನಿತ್ಯದ ಕಾಯಕವಾಗಿ ಬಿಟ್ಟಿದೆ. ಈ ನಡುವೆ ಬೀದಿಯ ಕಸ ಗುಡಿಸೋದು, ಚರಂಡಿ ಸ್ವಚ್ಛಗೊಳಿಸುವುದನ್ನು ಕೂಡ ಇವರು ಮರ್ತಿಲ್ಲ. 25 ವರ್ಷ ಸರ್ವಿಸ್ ಆದಮೇಲೆ ನನಗೆ ಪೂರ್ತಿ ಅವರ ಒಂದು ಮಾರ್ಗದರ್ಶನ ನನಗೆ ತುಂಬ ಹಿಡಿಸ್ತು. ಹಾಗಾಗಿ ಪೂರ್ತಿ ನಾನು ನನ್ನ ಈ ಸಮಾಜ ಸೇವೆಯಲ್ಲಿ ತೊಡಗಿಸ್ಕೋಬೇಕು ಅಂತ ಹೇಳಿ ನಾನು ವಾಲಂಟ್ರಿ ಅಟೆಂಡ್ಮೆಂಟು ಕೊಟ್ಬಿಟ್ಟು, ಟಾಯ್ಲೆಟ್ದು ಅದು ಬಹಳ ಅತಿ ಮುಖ್ಯವಾದ್ದು, ಅದನ್ನು ಮಾಡೋದು ಭಾಳ ಶ್ರೇಷ್ಠವಾದ್ದು, ಅವಶ್ಯಕವಾದ್ದು ಅನ್ನೋದು ನನಗೆ ಗೊತ್ತಾಯಿತು. ಅದನ್ನು ಮೇಜರ್ ಮಾಡ್ಕೊಂಡು ಈ ಚರಂಡಿ ಸ್ವಚ್ಛತೆ ಕೆಲಸನ ಕಡಿಮೆ ಮಾಡ್ಕೊಂಡು ಅದನ್ನು ಜಾಸ್ತಿ ಮಾಡ್ಕೊಂಡು ಬಂದೆ. ಶಿಕ್ಷಕ ಕುಟುಂಬದ ಸಿ ಬಸವಯ್ಯ ಹಾಗೂ ಲಕ್ಷ್ಮಮ್ಮ ಅವರ 3ನೇ ಮಗ ಈ ಮಲ್ಲಿಕಾರ್ಜುನಯ್ಯ. ತುಮಕೂರಿನ ತ್ರಿವಿಧ ದಾಸೋಹ ಕೇಂದ್ರ ಸಿದ್ಧಗಂಗಾ ಮಠದಲ್ಲಿ ಟಿಸಿಎಚ್ ವ್ಯಾಸಂಗದ ಬಳಿಕ 1964ರಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕರಾಗಿ ಸೇವೆಗೆ ಪಾದಾರ್ಪಣೆ ಮಾಡಿದರು. 1989ರಲ್ಲಿ ಅಂದರೆ ತಮ್ಮ 25 ವರ್ಷಗಳ ಸೇವೆಯ ಬಳಿಕ ಸ್ವಯಂ ನಿವೃತ್ತಿ ಪಡೆದು ಸಾರ್ವಜನಿಕ ಸೇವೆಯಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡರು. ಪ್ರಾರಂಭದಲ್ಲಿ ಸಹಾಯಕರು ಇದ್ರು. ಈಗ ಅವರು ಏಕಾಂಗಿಯಾಗಿ ನೈರ್ಮಲ್ಯ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಏನಾದರೂ ಸೇವೆ ಮಾಡಬೇಕು ಅಂತ ಯೋಚನೆ ಮಾಡಿ ಆಗ ಈ ಸ್ವಚ್ಛತೆ ಕಾರ್ಯಕ್ರಮ ಮಾಡಬೇಕು ಅಂಥೇಳಿ ಈ ಡಿವೋಟೀಸ್ಗಳನ್ನೆಲ್ಲ ಕಟ್ಕೊಂಡು ಸ್ವಲ್ಪ ದಿವಸ ಮಾಡಿದು. ಎಲ್ಲಿ ಗಲೀಜಿರುತ್ತೋ ಟೌನ್ನಲ್ಲಿ ಆ ಪ್ರದೇಶ ಮಾಡಬೇಕು ಅಂತ ಯೋಚನೆ ಮಾಡಿ ಅದರಲ್ಲಿ ಮುಸ್ಲಿಮ್ ಏರಿಯಾ ಆರಿಸ್ಕೊಂಡು, ಆದರೆ ಡಿವೋಟೀಸ್ಗಳು ಅದರಲ್ಲಿ ಹೆಣ್ಮಕ್ಳೇ ಜಾಸ್ತಿ ಇದ್ದರು, ಅವ್ರು ಬರೋಕ್ಕೆ ಕಷ್ಟ ಆಯಿತು. ಆಮೇಲೆ ನಾನು ಒಬ್ಬನೇ ಮುಂದುವರಿಸಿ ಮಾಡ್ತಾ ಬಂದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಸ್ವಾತಂತ್ರ್ಯ ಹೋರಾಟದ ದಿನಗಳಲ್ಲಿ ಸ್ವಯಂ ಸೇವಾ ಮನೋಭಾವವನ್ನ ಬಿತ್ತಿದ್ರು. ಆದರೆ ಇಂತಹ ಸ್ವಯಂ ಸೇವೆಯಲ್ಲಿ ತೊಡಗಿಸಿಕೊಳ್ಳಲು ಇಂದು ಹಿಂಜರಿಯುತ್ತಿರುವ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇವೆ. ಇಂಥವರ ನಡುವೆ ಮೇಷ್ಟ್ರು ಮಲ್ಲಿಕಾರ್ಜುನಯ್ಯ ಮಾದರಿಯೇ ಸರಿ. ಸಾಮಾನ್ಯವಾಗಿ ಶಿಕ್ಷಕ ಅಥವಾ ಬೇರೆ ಯಾವುದೇ ವೃತ್ತಿಯಿಂದ ಸ್ವಯಂ ನಿವೃತ್ತಿ ಪಡೆದವರು ತಮ್ಮ ದಿನಗಳನ್ನು ವಿಶ್ರಾಂತಿ, ಇನ್ನಿತರೆ ಚಟುವಟಿಕೆಗಳಿಗೆ ಮೀಸಲಾಗಿರಿಸ್ತಾರೆ. ಆದರೆ ಇವರಿಗೆ ಇಂತಹ ಕಾರ್ಯದಲ್ಲಿ ತೊಡಗಬೇಕು ಅಂತ ಅನಿಸಿದ್ದಾದ್ರೂ ಯಾಕೆ ಅಂತ ನೋಡೋಣ ಬನ್ನಿ. ಮಲ್ಲಿಕಾರ್ಜುನಯ್ಯ ಅವರು ಇನ್ನೂ ಶಿಕ್ಷಕ ವೃತ್ತಿಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ದಿನಗಳು.
ಇಲ್ಲಿನ ಕೇರಿಯ ಹೆಣ್ಣು ಮಕ್ಕಳು ಬಹಿರ್ದೆಸೆಗೆ ಇವರ ಮನೆಯ ಮುಂದೆಯೇ ನಡೆದು ಹೋಗ್ತಿದ್ರು. ಇದನ್ನ ಗಮನಿಸಿ ಹೆಣ್ಣು ಮಕ್ಕಳನ್ನ ಕರೆದು ಮಾತನಾಡಿಸಿದ್ದಾರೆ. ತಮ್ಮ ಕೇರಿಯಲ್ಲಿ ಶೌಚಾಲಯಗಳೇ ಇಲ್ಲ, ಇದರಿಂದ ತಾವು ಅನುಭವಿಸುತ್ತಿರುವ ಯಾತನೆಯನ್ನ ಅವರು ಹೇಳಿಕೊಂಡಿದ್ದಾರೆ. ಕೇರಿಗೆ ಹೋಗಿ ನೋಡಿದ ಶಿಕ್ಷಕ ಮಲ್ಲಿಕಾರ್ಜುನಯ್ಯ ಶೌಚಾಲಯ ಇದ್ದರೂ ಅದರ ಅವ್ಯವಸ್ಥೆ ಕಂಡು ಪುರಸಭೆಗೆ ಸ್ವಚ್ಛತೆಗಾಗಿ ಮೊರೆ ಇಟ್ಟಿದ್ದಾರೆ. ಇದಕ್ಕೆ ಸೂಕ್ತ ಉತ್ತರ ಸಿಗದಿದ್ದಾಗ ಅವರೇ ಸ್ವತಃ ಅದರ ಸ್ವಚ್ಛತೆ ಮಾಡಿದ್ದಾರೆ. ಆ ಮೂಲಕ ಸ್ಥಳೀಯರಿಗೆ ನೆರವಾಗಿದ್ದಾರೆ. ಇವರ ಈ ಸ್ವಚ್ಛತಾ ಕಾರ್ಯ ಕಂಡು ಅಲ್ಲಿನ ನಿವಾಸಿಗಳು ತಮ್ಮ ಅನಿಸಿಕೆ ಹಂಚಿಕೊಳ್ಳೋದು ಹೀಗೆ. ಸರಿ ಸರ್, ಸುಮಾರು ಅಂದರೆ ಒಂದು 10 ವರ್ಷದಿಂದ ಮಾಡ್ತಾ ಇದ್ದಾರೆ ಕ್ಲೀನಿಂಗ್. ಅದಕ್ಕಿಂತ ಮುಂಚೆ ಭಾಳ ಗಲೀಜಿತ್ತು. ಯಾರು ಬಂದು ಸರಿಯಾಗಿ ಕಸ ತೆಗಿತಾನೆ ಇಲ್ಲ, ಏನೂ ಮಾಡ್ತಾನೆ ಇಲ್ಲ. ಅವ್ರು ಬಂದು ಇಲ್ಲಿ ಕಸರೆ ಎಲ್ಲ ತೆಗೆದು ಎಲ್ಲ ಅಚ್ಚುಕಟ್ಟು ಮಾಡಿದ ಮೇಲೆ ಒಂದು ಸ್ವಲ್ಪ ಕ್ಲೀನ್ ಐತೆ ಇಲ್ಲಿ ಚರಂಡಿ. ಅದು ಮತ್ತೆ ಕೇಳಿದರೆ 1 ಬಿಂಗೆ 2 ಬಿಂಗೆ ನೀರು ಕೇಳ್ತಾರೆ, ಹಾಕ್ತಾರೆ, ಪರ್ಕೆ ತೊಗೊಂಡು ಗುಡಿಸ್ತಾರೆ. ಆಗ ಚರಂಡಿಲಿರೋದು ಗಲೀಜೆಲ್ಲ ತೆಗೆದು ಸೈಡ್ಗೆ ಹಾಕ್ತಾರೆ. ಇನ್ನು ಪ್ರಾರಂಭದ ದಿನಗಳಲ್ಲಿ ತಮ್ಮ ಪತಿ ಮಾಡುತ್ತಿರುವ ಕೆಲಸದ ಬಗ್ಗೆ ಪತ್ನಿ ರೇಣುಕಮ್ಮ ಸಹ ಅಸಮಾಧಾನಗೊಂಡಿದ್ರು. ಕೆಲವೊಮ್ಮೆ ಇರುಸು ಮುರುಸಿಗೂ ಒಳಗಾಗಿದ್ರು. ಇದಕ್ಕೆ ವಿರೋಧ ಕೂಡ ವ್ಯಕ್ತಪಡಿಸಿದ್ದಾರೆ. ಆದರೆ ಕ್ರಮೇಣ ತನ್ನ ಪತಿ ಮಾಡುತ್ತಿರುವ ಸಾಮಾಜಿಕ ಕಾರ್ಯಗಳ ಬಗ್ಗೆ ಅರಿತು ಸಂಪೂರ್ಣ ಸಹಕಾರ ನೀಡುತ್ತಿದ್ದಾರೆ. ಯಾರೇನೇ ಹೇಳಿದ್ರೂ ಗಂಡನ ಪರವಾಗಿ ನಿಲ್ತಾರೆ. ನಾನು ಯಾವುದೂ ಇದು ಮಾಡ್ಕೊಂಡಿಲ್ಲ, ನಾನು ಮಾಡೋಕ್ಕೇನು ಇದು ಮಾಡ್ತಿದ್ದೀನಿ ಅಷ್ಟೇ. ನಾನೇನು ಅವ್ರನ್ನೇನು ತೊಂದರೆ ಮಾಡಿಲ್ಲ, ನಾನೇನು ಇದು ಮಾಡಿಲ್ಲ. ಬೇರೆ ಯಾಕೆ ನಿಮ್ಮ ಯಜಮಾನ್ ಈ ಥರ ಕೆಲಸ ಮಾಡ್ತಾರೆ ಅಂತೆಲ್ಲ ಆಡ್ಕೊಂಡು ಆ ಥರ ಮಾಡಲ್ಲ? ಆಡ್ಕೊಂತಾರೆ, ನನಗೇನು ಅಂತ ನಾನೇನು ಅವ್ರನ್ನೇನು ಇದು ಮಾಡ್ತಿಲ್ಲ ನಾನು. ಸುಮಾರು 72 ವರ್ಷ ವಯೋಮಾನದ ಮಲ್ಲಿಕಾರ್ಜುನಯ್ಯ ಉತ್ಸಾಹದಲ್ಲಿ ಯುವ ಜನಾಂಗವನ್ನು ಕೂಡ ನಾಚಿಸುವಂತಿದ್ದಾರೆ. ಇವರ ಎಲ್ಲಾ ಕಾರ್ಯಗಳಿಗೆ ಪ್ರೇರಣೆ ಅಂದ್ರೆ ಇವರು ಅಗಾಧವಾಗಿ ನಂಬಿರುವ ಸಾಯಿಬಾಬಾ. ಇದಕ್ಕೆ ಸಾಕ್ಷಿ ಅವರ ಮನೆ ಹೊಕ್ಕರೆ ಮನೆಯ ಗೋಡೆಗಳು ಸಂಪೂರ್ಣ ಬಾಬಾ ಅವರ ಫೋಟೋಗಳಿಂದಲೇ ತುಂಬಿ ಹೋಗಿರೋದು.